ಫಸ್ಟ್ ಟೈಮ್ ಇಡ್ಲಿ ಅಕ್ಕಿನ ಉಪಯೋಗಿಸ್ಕೊಂಡು ಇಲ್ಲಿ ಇಡ್ಲಿ ಮಾಡಿದ್ದೀನಿ. ಬನ್ನಿ ನಾನು ಹೇಗೆ ಈ ಇಡ್ಲಿ ಅಕ್ಕಿ ಉಪಯೋಗಿಸ್ಕೊಂಡು ಇಡ್ಲಿ ಮಾಡಿದೆ ಅಂತ ನಿಮಗೂ ಕೂಡ ಹೇಳ್ತೀನಿ. ನೋಡಿ, ಮಾರ್ಕೆಟಿಂದ ಇಡ್ಲಿ ಅಕ್ಕಿ ತಂದಿದೆ. ಇದು ಕೆ ಜಿಗೆ 48 ರೂಪಾಯಿ ಏನೋ ಇತ್ತು ಮಾಲಲ್ಲಿ. ನೋಡಿ, ಈ ರೀತಿಯಾಗಿರುತ್ತೆ. ಇದು 1/4 ಕಪ್ಪಷ್ಟು ನಾನು ಇಡ್ಲಿ ಅಕ್ಕಿನ ಹಾಕಿದ್ದೀನಿ. ನೋಡಿ, ಈ ರೀತಿ ಸ್ಟೀಮ್ ರೈಸ್ ಇರುತ್ತಲ್ಲ, ಅದೇ ರೀತಿ ಸ್ವಲ್ಪ ದುಂಡಗೆ ಒಳಗಡೆ ಸ್ವಲ್ಪ ಬೆಂದಿರಲ್ಲೇನೋ ಆ ರೀತಿಯಾಗಿರುತ್ತೆ. ಇದನ್ನು 1-2 ಸರಿ ನಾನು ನೀರು ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ. ನೋಡಿ, 1/4 ಕಪ್ಪಷ್ಟು ಅಳತೆ ನಾನು ಆಲ್ಮೋಸ್ಟ್ ಹಾಕೋದಿಲ್ಲ, ಅಂದಾಜು ಮೇಲೆ ಹಾಕ್ತೀನಿ. ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನೀರಲ್ಲಿ ಹಾಕಿದ ಕೂಡಲೇ ಒಂಥರ ವೆಲ್ವೆಟ್ ಥರ ಆಗುತ್ತೆ, ಕೈಯಿಂದ ಜಾರ್ ಹೋಗುತ್ತೆ ಅಕ್ಕಿ, ಅಷ್ಟು ಸಾಫ್ಟಾಗಿದೆ. ಅಂದರೆ ನಾನು ರೇಷನ್ ಅಕ್ಕಿಯಲ್ಲಿ ಎಷ್ಟೊಂದು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಇದು ಇಡ್ಲಿ ಅಕ್ಕಿಯಲ್ಲಿ ನಾನು ಮಾಡ್ತಿರುವಂಥದ್ದು ಇಡ್ಲಿ ಫಸ್ಟ್ ಟೈಮು. ನಂತರ ಇಲ್ಲಿ ಇಡೀದಾದ ಒಂದು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಇದನ್ನು ಚೆನ್ನಾಗಿರುತ್ತೆ ಟೇಸ್ಟ್, ಇಡೀ ಉದ್ದಿನಬೇಳೆ ಹಾಕೋದ್ರಿಂದ ಬೇಗ ಒಂದು ನೆನೆಯಲಿ ಅಂತ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಟೈಮ್ ತೊಗೊಳುತ್ತೆ. ಆದ್ದರಿಂದ ನೋಡಿ, ಇದನ್ನು ಒಂದು 6 ಗಂಟೆಗಳ ಕಾಲ ನೆನೆಸ್ತೀನಿ ಚೆನ್ನಾಗಿ. ಇದನ್ನು ರಾತ್ರಿ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3-4 ಸರಿ ಚೆನ್ನಾಗಿ ಉದ್ದಿನಬೇಳೆ ತೊಳೆದು ಇದನ್ನು ಗ್ರೈಂಡರಲ್ಲಿ ಹಾಕಿ ರುಬ್ತಾ ಇದ್ದೀನಿ. ಒಂದು 6 ಗಂಟೆ ಚೆನ್ನಾಗಿ ನೆಂದಿದೆ, ಸಿಪ್ಪೆ ಸಹಿತ ನಾನು ಹಾಕ್ತಾಯಿದ್ದೀನಿ, ರುಚಿ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ರುಬ್ಬುವಾಗ ನಾನು ಸ್ವಲ್ಪ ಅನ್ನನ ಹಾಕಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಅವಲಕ್ಕಿನ ಹಾಕೋಬೋದು, ಇಲ್ಲಾಂದರೆ ಕೆಲವೊಬ್ಬರು ಮಂಡಕ್ಕಿ ಕೂಡ ಹಾಕ್ತಾರೆ. ಇದನ್ನು ನುಣ್ಣಗೆ ರುಬ್ಬಾದಮೇಲೆ ನಂತರದಲ್ಲಿ ನಾನು ಇದಕ್ಕೆ ಅಕ್ಕಿನ ಸೇರಿಸಿ ತರಿಯಾಗಿ ರುಬ್ಕೊಳ್ತೀನಿ. ಉದ್ದಿನಬೇಳೆ ಮತ್ತು ಅನ್ನ ಏನು ಹಾಕಿದ್ದೀನಿ ಇದು ನುಣ್ಣಗಾಗಬೇಕು. ಎಷ್ಟು ನುಣ್ಣಗಾಗುತ್ತೋ ಇಡ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಪೂರ್ತಿಯಾಗಿ ಸ್ವಲ್ಪ ನುಣ್ಣಗಾಗಿದೆ. ನೋಡಿ, ತೋರಿಸ್ತೀನಿ ಕೂಡ ನಿಮಗೆ, ಇಷ್ಟು ನುಣ್ಣಗಾಗಿದೆ ಅಂದರೆ ನೋಡಿ, ಎಲ್ಲ ನಮಗೆ ತರಿಯಾಗಿ ಸಿಗ್ತಾಯಿಲ್ಲ. ಇಷ್ಟು ನುಣ್ಣಗಾದಮೇಲೆ ಇವಾಗ ನಾನು ಇದಕ್ಕೆ ತೊಳೆದಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ 6 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ. ಇವಾಗ ಅಕ್ಕಿನ ಹಾಕಿಬಿಟ್ಟು ಇದನ್ನು ಪೂರ್ತಿ ನುಣ್ಣಗೆ ರುಬ್ಬಲ್ಲ, ನಾನು ತರಿಯಾಗಿ ಅಷ್ಟು ರುಬ್ಕೊಳ್ತೀನಿ. ನೋಡಿ, ಒಂದು ಸ್ವಲ್ಪ ಹೊತ್ತಾದಮೇಲೆ ನೀರು ಬೇಕಾದ ನೀರು ಸೇರಿಸ್ಕೊಳ್ಳಿ. ನೋಡಿ, ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ನಾನು ಇದನ್ನು ರುಬ್ಕೊಳ್ತೀನಿ. ನೋಡಿ, ಇವಾಗ ತರಿಯಾಗಿ ಚೆನ್ನಾಗಿ ಸೆಟ್ಟಾಗಿದೆ. ಇಷ್ಟಾದರೆ ಸಾಕು. ಅಂದರೆ ನೀವು ಇಡ್ಲಿ ರವೆ ಮಿಕ್ಸ್ ಮಾಡಿದಾಗ ಯಾವ ರೀತಿ ಇರುತ್ತೋ ಆ ರೀತಿಯಾಗಿದೆ. ಈಗ ಇದನ್ನು ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ನಾನು ಹಾಕಿಡ್ತೀನಿ. ಕೆಲವೊಮ್ಮೆ ನಾನು ಇದೇ ರೀತಿ ಗ್ರೈಂಡ್ರಲ್ಲೇ ಬಿಟ್ಬಿಡ್ತೀನಿ, ಇಲ್ಲಾಂದರೆ ಒಂದೊಂದು ಸರಿ ಪಾತ್ರೆಯಲ್ಲೇ ಹಾಕಿಡ್ತೀನಿ. ಹಿಟ್ಟು ಜಾಸ್ತಿ ಇದ್ದರೆ ಪಾತ್ರೆಯಲ್ಲಿ ಹಾಕಿಡ್ತೀನಿ. ನೋಡಿ, ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಒಂದು ಗ್ರೈಂಡರ್ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಈ ಒಂದು ಹದಕ್ಕೆ ನಾನು ರೆಡಿ ಮಾಡಿಟ್ಟಿದ್ದೀನಿ. ಉಪ್ಪು ಈಗ ಹಾಕ್ತಾಯಿಲ್ಲ, ಬೆಳಗ್ಗೆ ನಾನು ಉಪ್ಪನ್ನ ಹಾಕ್ಕೊಳ್ತೀನಿ. ನೋಡಿ, ಮುಚ್ಚಳ ಮುಚ್ಚಿ ಓವರ್ನೈಟ್ ಇದನ್ನು ಬಿಡ್ತೀನಿ. ಬೆಳಗ್ಗೆ ಎದ್ದ ಕೂಡಲೇ ನೋಡಿ, ಈಗ ಉಬ್ಬಿ ಬಂದಿದೆ ಕೂಡ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಉಬ್ಬಿ ಬಂದಿದೆ. ಈ ರೀತಿ ಬಂದರೆ ಇಡ್ಲಿ ತುಂಬ ಸೂಪರಾಗಿ ಬರುತ್ತೆ. ಮತ್ತು ಇದಕ್ಕೆ ನೀರೇನು ಹಾಕ್ತಾಯಿಲ್ಲ ನಾನು, ಕರೆಕ್ಟಾಗಿದೆ. ಅದರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಸೆಟ್ ಆಗಬೇಕು. ಮತ್ತು ಇಲ್ಲಿ ಇಡ್ಲಿ ಹಿಟ್ಟು ಜಾಸ್ತಿ ಇತ್ತು ಅಂದರೆ ಎಲ್ಲದಕ್ಕೂ ನಾನು ಇಲ್ಲಿ ಉಪ್ಪನ್ನ ಹಾಕೋಕ್ಕೋಗಲ್ಲ. ಎಷ್ಟು ಬೇಕೋ ಅಷ್ಟು ತೆಗೆದುಬಿಟ್ಟು ಅಷ್ಟಕ್ಕೆ ಮಾತ್ರ ಉಪ್ಪನ್ನ ಹಾಕಿ ಉಳಿದಿರುವಂಥದ್ದು ಫ್ರಿಜ್ಜಲ್ಲಿ ಹಾಗೆ ಉಪ್ಪು ಹಾಕ್ದೇ ಇಡ್ತೀನಿ. ಅಂದರೆ ನಾಳೆ ಕರೆಕ್ಟಾಗಿ ಆಗುತ್ತೆ ಆ ರೀತಿ ಮಾಡೋದ್ರಿಂದ. ಉಪ್ಪು ಹಾಕಿಟ್ರೆ ಹುಳಿ ಬಂದುಬಿಡುತ್ತೆ, ಅದರಿಂದ ಹಾಕೋದಿಲ್ಲ ನಾನು. ನೋಡಿ, ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ತಾ ಇದ್ದೀನಿ. ಉಳಿದಿರುವಂಥದ್ದು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ನಾನು, ನಾಳೆಗಾಗುತ್ತೆ. ನೋಡಿ, ಇದಕ್ಕೆ ನಾನು ಬೇಕಾದಷ್ಟು ಉಪ್ಪನ್ನ ಹಾಕಿಬಿಟ್ಟು ಮತ್ತೆ ಗರ ಅಂತ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಮತ್ತು ಸೋಡಾ ಗಿಡ ಏನು ಹಾಕೋ ಅವಶ್ಯಕತೆ ಇಲ್ಲ. ನಂತರ ಇಡ್ಲಿ ಪ್ಲೇಟಿಗೆ ನಾನಿಲ್ಲಿ ಎಣ್ಣೆ ಏನು ಹಚ್ತಾ ಇಲ್ಲ, ಡೈರೆಕ್ಟಾಗಿ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಒಂದೊಂದು ಸ್ಪೂನಷ್ಟು ಇಡ್ಲಿನ ಹಾಕ್ತಾಯಿದ್ದೀನಿ. ನಂತರದಲ್ಲಿ ಇಡ್ಲಿ ಪಾತ್ರೆ ಕೂಡ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ, ನೀರು ಕೂಡ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಇಡ್ಲಿ ಹಿಟ್ಟು ಹಾಕಿರುವಂಥ ಪ್ಲೇಟ್ಗಳನ್ನು ಇಟ್ಬಿಟ್ಟು ಒಂದು 15 ನಿಮಿಷ ಇದನ್ನು ನಾನು ಬೇಯಿಸ್ತೀನಿ. ನೋಡಿ, ಮುಚ್ಚಳ ಮುಚ್ಚಿ 15 ನಿಮಿಷ ಆದಮೇಲೆ ತೋರಿಸ್ತೀನಿ ನಿಮಗೆ. ಎಷ್ಟು ರುಚಿಯಾದ ಘಮ ಅಂತ ಇದೆ, ಇಡ್ಲಿ ಪರಿಮಳ ಬರ್ತಾಯಿದೆ ಎಷ್ಟು ಚೆನ್ನಾಗಿ. ನೋಡಿ, ಇಡ್ಲಿ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ. ಒಂದು ಪ್ಲೇಟ್ ನಾನು ತಗೊಂಡಿದ್ದೀನಿ ಆಲ್ರೆಡಿ. ನೋಡಿ, ಹಾಕ್ಕೊಂಡು ಕೂಡ ಇದ್ದೀನಿ. ಇದನ್ನು ನಿಮಗೆ ಖಾರವಾದ ಚಟ್ನಿನೂ ಕೂಡ ಮಾಡಿದ್ದೀನಿ. ನೋಡಿ, ನಿಮ್ಗೆ ಮುರಿದು ಕೂಡ ತೋರಿಸ್ತೀನಿ. ಎಷ್ಟು ಸಾಫ್ಟಾದ ಇಡ್ಲಿ ಅಕ್ಕಿಯಿಂದ ಮಾಡಿರುವಂಥ ಇಡ್ಲಿ ರೆಡಿ ಆಯಿತು. ನೀವು ಕೂಡ ಈ ರೀತಿಯಾಗಿ ಮಾಡಿಕೊಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.